ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಮಾದೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬಂದು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ಸು ಪ್ಲ್ಯಾನ್ ಮಾಡಿಕೊಂಡು ಮಂತ್ರಾಲಯ ಹೋಗೋಣ ವೀಕೆಂಡ್ ಅಂತ ಹೇಳಿ ಹೊರಟಿದ್ದೀವಿ. ಇನ್ನು ಫಸ್ಟ್ ನಾನೇ ಬಂದು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನನ್ನ ಫ್ರೆಂಡ್ ಬಂದಳು. ಅಷ್ಟರಲ್ಲಿ ನಾವು ಟ್ರೈನ್ ಎಲ್ಲಿದೆ, ಯಾವ ಪ್ಲಾಟ್ಫಾರ್ಮ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಳ್ತಾ ಇದ್ವಿ. ಸೊ ಅಷ್ಟರಲ್ಲಿ ಇನ್ನೊಬ್ಳು ಕೂಡ ಬಂದಳು. ಇಲ್ಲಿಂದ ನಾವು ಮೈಸೂರಿಂದಾನೇ ಟ್ರೈನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಆಲ್ರೆಡಿ 1 ಮಂತ್ ಬ್ಯಾಕು. ಇಲ್ಲಿಂದ ಮೈಸೂರಿಂದ ನಾವು ಹೊರಡ್ತಾ ಇರೋದು 4 ಜನ, ಮತ್ತು ಬ್ಯಾಂಗ್ಳೂರಲ್ಲಿ ಒಬ್ಬರು ಬರ್ತಾರೆ. ಸೊ ಅಲ್ಲೊಬ್ಬರು ಹಾಗೆ ಹೋಗ್ತಾ ಆನ್ ದ ವೇ ಅವರು ಬ್ಯಾಂಗ್ಳೂರಲ್ಲೇ ಹತ್ಕೊತಾರೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಪ್ಲಾಟ್ಫಾರ್ಮ್ ಎಷ್ಟು ಏನು ನೋಡಿಕೊಂಡು ನಾವು ಆಲ್ರೆಡಿ 1:20ಗೆ ಟ್ರೈನ್ ಇದ್ದಿದ್ದು, ಬಟ್ ನಾವು ಆಲ್ರೆಡಿ 1 o'clockಗೆಲ್ಲ ಬಂದು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಕೇಳ್ಕೊತಾವಳೆ ಪಾಪ ಅಚ್ಚೆ ನಮ್ಮ ಥರ ಅತ್ತೆ ಗಂಡ ಆಮೇಲೆ ಮಕ್ಕಳು ಹೋಗಿತಿ ಎಲ್ಲರೂ ಕೊಟ್ಟು ದಯವಿಟ್ಟು ಇನ್ನೊಂದು 2-3 ತಿಂಗಳು ನಾನು ಮದುವೆ ಮಾಡಿಸಿದ್ರೆ ಹೆಂಗಿರೋ ಹೊಸ ಸೀರೆಗಳು ತಗೊಂಡಿದ್ದೀನಿ. ಉಕ್ಕನಲ್ಲಿ ಸರಿಯಾಗುತ್ತೆ. ನಾವು ಟ್ರಾವೆಲ್ ಮಾಡಿರೋ ಟೈಮಲ್ಲಿ ಹಾಗೆಯೇ ನಮ್ಮ ಜೊತೆಗೆ ಎದುರುಗಡೆ ಒಂದು ಫ್ಯಾಮಿಲಿ ಇತ್ತು. ತುಂಬ ಚೆನ್ನಾಗಿತ್ತು ಅವ್ರದ್ದು ಫ್ಯಾಮಿಲಿ. ಅಲ್ಲಿ ಕೂಡ ಮಕ್ಕಳಿದ್ರು. ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ ನಾವು ಇಲ್ಲಿಂದ. ಮಕ್ಕಳಂತೂ ತುಂಬ ಒಬ್ರಿಗೊಬ್ರು ಬಂದು ಅಕ್ಕ ಅಕ್ಕ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ನಮಗಂತೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿತ್ತು ಮಕ್ಕಳ ಜೊತೆ ಸೇರಿಕೊಂಡು. ಅವ್ರ ಜೊತೆ ಸೇರಿ ನಾವು ಕೂಡ ಮಕ್ಕಳಾಗ್ಬಿಟ್ಟಿದ್ವಿ, ಅಷ್ಟು ಮಾತಾಡ್ತಿದ್ರು ಅವರು. ಇದು ಸಾರಾ ಎಷ್ಟು ಕ್ಲಾಸ್ ಇದೆ? 4 ಇದೆಯಾ? ನೋಡಿ ಅಲ್ಲಿ ಎಷ್ಟಿದೆ ಅಂತ. ಹಾಗೆಯೇ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಆಲ್ರೆಡಿ ನಮ್ಮದು 3 hours ಜರ್ನಿ ಆಗಿ ಬೆಂಗಳೂರಲ್ಲಿ ರೀಚ್ ಆಗಿಬಿಟ್ಟಿದ್ವಿ. ಸೊ ಇಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬರು ಹತ್ಕೊಂಡ್ರು ಹಾಗೆಯೇ. ಮತ್ತೀಗ ಅವರು ಜಾಯ್ನ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ನಮ್ಮದು ಟೈಮ್ ಚೆನ್ನಾಗಿ ಹೋಗ್ತಾಯಿತ್ತು. ಅಲ್ಲಿ ನಮ್ಮ ಆಪೋಸಿಟಲ್ಲಿ ಒಬ್ಬರು ಫ್ಯಾಮಿಲಿ ಇದ್ದರು ಅಂತ ಹೇಳಿದೆ ಅಲ್ವಾ, ಅವರು ಕೂಡ ನಾವು ಬುಕ್ ಮಾಡ್ಕೊಂಡಿದ್ದು ಸ್ಲೀಪರ್, ಅವರು ಕೂಡ ಸ್ಲೀಪರೇ. ಬಟ್ ನಮಗೆಲ್ಲ ಒಂದೊಂದು ಕಡೆ ಒಂದೊಂದು ಸೀಟ್ ಇತ್ತು. S1 S2 ಈ ಥರದ್ರಲ್ಲಿ 2ರಲ್ಲಿತ್ತು. ಸೊ ನಮಗೆ ಕಂಫರ್ಟಬಲ್ ಆಗಿ ನಮ್ಗೆ ಯಾವ ಕಡೆಗೆ ಬೇಕು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಕೊಂಡು 2 ಸೀಟಲ್ಲಿ ನಾವು ಕುತ್ಕೊಂಡ್ಬಿಟ್ಟಿದ್ವಿ. ಹಾಗೆಯೇ ಸ್ವಲ್ಪ ತಲೆ ಹರಟೆ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಆಫ್ಟರ್ 8 o'clock ಮೇಲೆ ಸ್ವಲ್ಪ ಮಲ್ಕೊಂಡ್ಬಿಟ್ವಿ ಎಲ್ಲರೂ ಕೂಡ. ಇನ್ನು 12:30ಗೆಲ್ಲ ನಮಗೆ ಟ್ರೈನು ಮಂತ್ರಾಲಯ ರೀಚ್ ಆಯಿತು ಮಿಡ್‌ನೈಟಲ್ಲಿ. ಹೋಗಿದ್ದೆ ಟ್ರೈನ್ ಇಳ್ಕೊಂಡು. ಸೊ ಅಲ್ಲಿ ಆಟೋ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ನೋಡಿ ಎಷ್ಟು ಜನ ನಾವು ಬಂದಿರೋ ಟ್ರೈನಲ್ಲಿ ಬಂದಿದ್ದಾರೆ ಅಂತ. ಸೊ ಕೊನೆಗೂ ನಮಗೆ ಆಟೋ ಸಿಕ್ತು. 12:46 ಆಗಿತ್ತು ನಮಗೆ ಆಟೋ ಕ್ಯಾಚ್ ಮಾಡಿಕೊಂಡು ನಾವು ಹೋಗೋ ಅಷ್ಟರಲ್ಲಿ ಮಂತ್ರಾಲಯ ರೀಚ್ ಆದಾಗ 1:09 ಆಗಿತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಆಲ್ರೆಡಿ ದೇವಸ್ಥಾನದ ರೂಮನ್ನು 1 ಮಂತ್ ಬ್ಯಾಕ್ ಟ್ರೈನ್ ಯಾವಾಗ ಬುಕ್ ಮಾಡ್ಕೊಂಡಿದ್ವಿ ಆವಾಗಲೇ ರೂಮ್ ಕೂಡ ನಾವು ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಅದರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಸೊ ಡೈರೆಕ್ಟ್ ಹಾಗೆಯೇ ಹೋಗಿ ಇಲ್ಲೊಂದು ರೌಂಡೆಲ್ಲ ಚೆನ್ನಾಗಿ ಓಡಾಡಿಕೊಂಡು ಅಲ್ಲಿಂದ ನಾವು ರೂಮ್ಗೆ ಹೊರಟ್ವಿ. ಸರಿ ಇಲ್ಲ, ಇವಳು ಸರಿ ಇಲ್ಲ ಗೈಸ್. ಇವಳು ನಂಬ್ಕೊಂಡು ನಾವು ಬಂದಿದ್ದೀವಲ್ಲ, ಫಸ್ಟ್ ನಾವು ಸರಿ. ದೇವಸ್ಥಾನದ ಸುತ್ತ ಸುಮ್ಮನೆ ಅವಾಗಲಿಂದ ರೌಂಡ್ ಓಡಿಸ್ತಾನೇ ಇದ್ದಾಳೆ. ಒಂದು ರೌಂಡ್ ಓಡಿಸ್ಬಿಟ್ಟು ಕರ್ಕೊಂಡ್ಬಂದಿದ್ದಾಳೆ ನೋಡಿ. ಬುಕ್ ಸರ್ ದಕ್ಷಿಣ ಬಂದವನ ಇಲ್ಲ. ಇಲ್ಲಿ ತೋರಿಸಿ. ಇನ್ನು ರೂಮ್ ಎಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಅದು ಅಲ್ಲಿ ಪಕ್ಕದಲ್ಲೇ ಇದೆ, ನಮಗೆ ಗೊತ್ತಾಗಿರಲಿಲ್ಲ. ರೌಂಡ್ ಹೊಡಿತಾ ಇದ್ವಿ. ಇನ್ನು ಅಲ್ಲಿ ಹೋಗ್ಬಿಟ್ಟು ರೂಮ್ ಕೀನೆಲ್ಲ ಈಸ್ಕೊಂಡು ನಾವು ಡೈರೆಕ್ಟ್ ರೂಮ್ಗೆ ಹೋದ್ವಿ. 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ ನಾವು 5 ಜನಕ್ಕೆ. ರೂಮ್ ಅಂತೂ ತುಂಬ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ನಮಗೆ ಹಾಟ್ ವಾಟರ್ ಫೆಸಿಲಿಟೀಸ್ ಕೂಡ ಇತ್ತು. ಹೋಗಿ ಮತ್ತೆ ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಬಟ್ ಮಿಡ್‌ನೈಟ್ 2 ಗಂಟೆ ಆಗಿದೆ, ಆದರೂ ಕೂಡ ನಾವು ಮಾತಾಡ್ತಾನೆ ಇದ್ವಿ. ನಾವು ಮಾತಾಡೋದನ್ನು ಕೇಳಿಸ್ಕೊಂಡು ಪಕ್ಕದ ಮನೆ ಆಂಟಿ ಬಂದು ಯಾರೋ ಒಬ್ಬರು ಟೈಮ್ ಆಗಿದೆ ಮಲ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇದ್ರು. ಆ ಥರ ಮಾತಾಡ್ತಿದ್ವಿ. ಪಕ್ಕದ ರೂಮಲ್ಲಿ ಬಂದ್ಬಿಟ್ಟು ಸೌಂಡ್ ಆಂಟಿ ತಲೆ ನೋವಿದೆ ಅಂತ ಸೌಂಡ್ ಕಮ್ಮಿ ಮಾಡಿ ಅಂದರು. ನಾವು ರಿಮೋಟ್ನ ಗೈಸ್ ಪಕ್ಕದ ರೂಮಲ್ಲಿ ಬಂದ್ಬಿಟ್ಟು ಸೌಂಡ್ ಕಮ್ಮಿ ಮಾಡಿದ್ರು ಆಂಟಿ. ಬಿಡೋದ್ರೆ ಇವಳು ರಿಮೋಟ್ನ ಮೈಸೂರು ಮಾಡ್ಕೊಂಡು ಬಂದ್ಬಿಟ್ಟು ಅವಳು
ವೈಫೈ ಇನ್ನು ಮಾರ್ನಿಂಗ್ 6 ಗಂಟೆಗೆಲ್ಲ ಎದ್ದು ಬಿಸಿನೀರು ಫೆಸಿಲಿಟೀಸ್ ಇತ್ತು, ಸ್ನಾನ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ಎಲ್ಲರೂ ಕೂಡ ಹೂ ತೊಗೊಳ್ಳೋಣ ಅಂತ ಹೇಳಿ ಹೂ ತೊಗೊಂಡು ಮುಡ್ಕೊಂಡು ಇನ್ನು ದರ್ಶನಕ್ಕೆ ಅಂತ ಹೇಳಿ ಕ್ಯೂವಲ್ಲಿ ನಿಂತ್ಕೊಂಡು ತುಂಬ ನಾವು ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಬಟ್ ಪರವಾಗಿಲ್ಲ ಅಂತ ಹೇಳಿ ಆರಾಮಾಗಿ ಹೋದ್ವಿ. ಏನಿಲ್ಲ 1 ಅವರ್ ಒಳಗಡೆ ನಮಗೆ ದೇವ್ರ ದರ್ಶನ ಆಗಿಬಿಡುತ್ತೆ. ಹೇಳೋಷ್ಟೊಂದು ಏನು ನಮಗೆ ರಶ್ ಅಂತ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ರಾಯರ ದರ್ಶನ ಕೂಡ ಆಯಿತು. ಆರಾಮಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ರಾಯರನ್ನ ಚೆನ್ನಾಗಿ ನೋಡಿಕೊಂಡು ನಾವು ಬಂದ್ವಿ. ಇನ್ನು ರಾಯರ ದರ್ಶನ ಮಾಡ್ಕೊಂಡು ಮತ್ತೆ ರೂಮ್ ಹತ್ರ ಬಂದ್ವಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಇನ್ನು ಹೊರಡೋಣ ಬೇರೆ ಪ್ಲೇಸ್ ಅಂತ. ಇದು ನಮ್ಮ ರೂಮ್ ಆಪೋಸಿಟೇ ಇರೋದು ಪರಿಮಳ ತೀರ್ಥ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಹೋಗಿರೋದು ನಿಜವಾಗ್ಲೂ ನಾವು ಹೋಗಿದ್ದೀವ ಈ ಪ್ಲೇಸ್ಗೆ, ಇಂಥ ಪುಣ್ಯಕ್ಷೇತ್ರಕ್ಕೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಅಲ್ಲಿ ತಿರುಪತಿ ತಿರುಪತಿಗೆ ಯಾವಾಗ ಹೋಗೋಣ ನೀ ಹೇಳಿದಾಗ ಸೀತಾರಾಮ ನೆಕ್ಸ್ಟ್ ಟೆಂಪಲ್ ಮುಂದೆನೇ ಇಲ್ಲಿ ವಿಷ್ಣುವಿನ ಅವತಾರಗಳನ್ನು ಯಾವ್ಯಾವುದ್ರಲ್ಲಿ ಹೆಂಗೆ ಇದು ಮಾಡಿದ್ದಾರೆ ಅಂತ ಹೇಳಿ ಪೂರ್ತಿ ಹಾಕಿದ್ದಾರೆ. ಮತ್ತು ಅದರದ್ದು ಹೆಂಗೆ ಏನು ಅಂತ ಹೇಳಿ ಲೈನ್ಸ್ ಕೂಡ ಬರ್ತಿದ್ರು. ಅದನ್ನೆಲ್ಲ ಹೊತ್ಕೊಂಡು ನಾವಿನ್ನೆಲ್ಲ ಹೊರಗಡೆ ಬಂದ್ವಿ. ಅಲ್ಲೇ ತುಂಬ ಆಟೋಗಳಿರ್ತವೆ. ಅಲ್ಲಿ ಆಟೋನ ನಾವು ಒಂದು ಬುಕ್ ಮಾಡಿಕೊಂಡು ಫಸ್ಟ್ ಬಂದಿದ್ದೆ ದೇವಸ್ಥಾನ ಅಭಯಾಂಜನೇಯ ಟೆಂಪಲಿಗೆ ಬಂದ್ವಿ. ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಬಿಚ್ಚಾಲೆಗೆ ಬಂದ್ವಿ. ಇಲ್ಲಿ ರಾಯರು ಬಂದರು 13 ವರ್ಷ ಜಪ ತಪನ ಮಾಡಿಕೊಂಡು ಇಲ್ಲೇ ಇದ್ರಂತೆ. ಹಾಗೆ ರಾಯರು ಯೂಸ್ ಮಾಡ್ತಿದ್ದಂತಹ 16ನೇ ಶತಮಾನದಲ್ಲಿ ಯೂಸ್ ಮಾಡಿದಂತಹ ಗುಂಟ್ಕಲ್ ಕೂಡ ಇಲ್ಲೇ ಇದೆ. ಹಾಗೆ ಅಪ್ಪಣ್ಯಾಚಾರ್ಯರು ಕಟ್ಟಿಸಿದಂತಹ ಏಕಶಿಲಾ ಬೃಂದಾವನ ಈ ಕಡೆ ಇದ್ದರೆ ಪಕ್ಕದಲ್ಲೇ ತುಂಗಭದ್ರಾ ನದಿ ಕೂಡ ಹರಿತಾ ಇರುತ್ತೆ. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಇನ್ನು ಇದನ್ನು ನೋಡಿಕೊಂಡು ಪಕ್ಕದಲ್ಲೇ ಬಿಚ್ಚಾಲಮ್ಮನ ದೇವಸ್ಥಾನ ಕೂಡ ಇದೆ. ಇಲ್ಲಿಗೆ ಇದನ್ನು ನೋಡೋದಕ್ಕೆ ಅಂತ ಹೇಳಿ ಈ ಟೆಂಪಲ್ಲಿಗೆ ಬಂದ್ವಿ. ಇದು ಪಕ್ಕದಲ್ಲೇ ಇರುವಂತಹ ಪ್ಲೇಸಸ್ಸು ಇದೆಲ್ಲ. ಸೊ ಅಲ್ಲಿ ನೋಡ್ತಾ ಇರೋ ಫೋಟೋನ ಆವಾಗಲೇ ಬೆಲ್ಲ ಮತ್ತು ಬಾಳೆಹಣ್ಣಲ್ಲಿ ಕಟ್ಟಿಸಿರೋಂಥ ದೇವಸ್ಥಾನನ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಈ ದೇವಸ್ಥಾನನ. ಇನ್ನು ನಮಗೆ ಅಲ್ಲೇ ಮಧ್ಯಾಹ್ನ ಪ್ರಸಾದ ಕೊಡ್ತಾಯಿದ್ರು. ಸೊ ಅಲ್ಲೇ ನಾವು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಬಂದಿದ್ದೆ ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲಿ ರಾಯರು ಬಂದು ವಿಶ್ರಾಂತಿನ ಪಡಿತಾ ಇದ್ರಂತೆ ಆವಾಗ ಈ ಮನೆಯಲ್ಲಿ ಅಲ್ಲಿ ಬಂದು. ಸೊ ಇಲ್ಲಿ ನೀವು ಹೋದರೆ ರಾಯರು ಎಲ್ಲಿ ವಿಶ್ರಾಂತಿ ಪಡಿತಾ ಇದ್ರು, ಯಾವ ಜಾಗದಲ್ಲಿ ಅನ್ನೋದು ಕೂಡ ಇದೆ. ಹಾಗೆಯೇ ಇಲ್ಲಿ ರಾಯರು ಅಂದರೆ ಅವರು ಹುಟ್ಟಿದಿಂದ ಹಿಡಿದು ಅವರ ಕೊನೆ ಉಸಿರು ಇರೋ ತನಕ ಏನೇನಾಗಿದೆ ಅನ್ನೋದನ್ನು ಫೋಟೋಗಳನ್ನು ಇಟ್ಟು ಅಲ್ಲಿ ಕೆಳಗಡೆ ಅವ್ರು ಯಾರು, ಅವ್ರ ಜೊತೆ ಯಾರ್ಯಾರು ಇದ್ದರು, ಹೇಗೆ ನಡೀತು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅದನ್ನು. ಇನ್ನು ಈ ಪ್ಲೇಸ್ನ ನೋಡಿಕೊಂಡು ನಾವು ಹೋಗಿದ್ದೆ ರಾಯರು 12 ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಿಮಗೆ ರಾಯರು ತಪಸ್ಸು ಮಾಡಿದ ಮೇಲೆ ಆಂಜನೇಯ 5 ಅವತಾರದಲ್ಲಿ ರಾಯರಿಗೆ ದರ್ಶನ ಆಗಿತ್ತಂತೆ. ಸೊ ಅದನ್ನು ನೋಡಿಕೊಂಡು ಅದ್ರ ಪಕ್ಕದಲ್ಲೇ ನಿಮಗೆ ಲಕ್ಷ್ಮೀ ದೇವಸ್ಥಾನ ಕೂಡ ಬರುತ್ತೆ ಅಲ್ಲಿ. ಈ ದೇವಸ್ಥಾನದಲ್ಲಿ ನಾವು ಬೆನ್ನನ್ನು ಬಂಡೆಗೆ ಉಚ್ಕೊಂಡು ಹೋದರೆ ಬೆನ್ನು ನೋವು ಯಾರ್ಯಾರಿಗಿದೆ, ಸೊ ಬೆನ್ನು ನೋವು ಮಾಯ ಆಗುತ್ತೆ ಅಂತ ಹೇಳ್ತಾರೆ. ಬೃಂದವನಾಗಿದ್ದಾರ ಮಾಂಚನ ನೋಡಿ ಬಂದ್ರ ಆ ತಾಯಿಯ ಮಾಂಚನ ಬಿರ್ಲಿಸ್ತಾರೆ ಕೊಟ್ಟಿದ್ರ ಮಂತ್ರಾಲಯದಲ್ಲಿ ಬೃಂದವನಾಗಿದ್ದಾರ. ಇದೇ ಪಂಚಮುಖ ಅಂದ್ರೆ ರಾಯರದ ತಪಭೂಮಿ, ರಾಯರ ಮನಿದೇವರು. ಯಾರ ಕೆತ್ತರದಿಲ್ಲ ಉದ್ಭವ ಶ್ರೀದೇವಿ. ಇನ್ನಿಷ್ಟು ಪ್ಲೇಸಸ್ನ ನಾವು ನೋಡಿಕೊಂಡು ರಿಟರ್ನ್ ರೂಮಿಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇನ್ನು ನಾವು ಹೋಗಿದ್ದೆಲ್ಲ ಆಟೋಗೆ ಬಂದು ನಮಗೆ 150 ಹೇಳಿದ್ರು ಒಬ್ಬೊಬ್ಬರಿಗೆ. ಬಟ್ ನಾವು ಬಾರ್ಗಿನ್ ಮಾಡಿಕೊಂಡು ಬರೀ 110 ಕೊಟ್ಬಿಟ್ಟು ಅಷ್ಟು ಪ್ಲೇಸಸ್ನ ನೋಡ್ಕೊಂಡು ಚೆನ್ನಾಗಿದೆ ಬೂದಿ ಇದಕ್ಕೆ ನಾವು ಹಿಂಗಿದ್ದೀವಿ ಅಲ್ಲಿ ನನ್ನ ಹೂವು ಒಣಗಿದೆ, ಇವಳ ಹೂವು ಒಣಗಿದೆ, ಅದು ಇದು ಒಣಗಿಲ್ಲ. ನನ್ನೇ ಒಳಗಿಲ್ಲ ಯಾಕೆ ಆ ಕೈಯಲ್ಲಿ ತೆಗೆದು ಬೇಡ ಅಂತ ಯಾರು ಇರ್ತಾರೆ. ಹೈ ಗೈಸ್, ನೋಡಿ ಇದು ಹೊಸ ಥರ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನೀವು ಯಾರಾದರೂ ಮುಂಚೆ ನೋಡಿದರೆ ಬೈಕಬೇಡಿ, ನಾನು ಎಡ್ಡಿ. ನೋಡಿ ಬುಕ್ಕಿದೆ, ಬುಕ್ಕು ಬಿಂದಿ ಬುಕ್. ಕಲರ್ ವಿಚ್ ಕಲರ್ ಡೂ ಯು ಚೂಸ್? ದಿಸ್ ಇಸ್ ಮರೂನ್, ದಿಸ್ ಇಸ್ ರೆಡ್, ದಿಸ್ ಇಸ್ ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಯಾಕೆ ಅಮ್ಮುದದು ಅವಮಾನ ಮಾಡ್ತಿದ್ಯಾ? ಎಲ್ಲೋದ್ರೂ ಇದಾಯ್ತು ಗಾಯ್ಸ್. ನೋಡಿ ಇದು ಎಷ್ಟನೇ ಟ್ರಿಪ್? 3ನೇದ 4ನೇ ಟ್ರಿಪ್ಪು.
ಬರೀ ಎಷ್ಟೇ ಮಾಡೋದೇ ಜೀವನ ಆಯ್ತು. ಬೆಳಿಗ್ಗೆ ಮಾಡಿದ್ರೆ ಎಷ್ಟು ನಿನ್ನೆ ಸೂಪರ್ ಸೂಪರ್ ಬಾಚಿಕೋಮೆ ಹಾಕ್ಬೇಡ. ನನ್ ಕೆಳಗಡೆ ನಿನ್ ಮೇಲ್ಗಡೆ. ನಿಮ್ದಂತೂ ಸೂಪರ್. ಅವಳು ಸೆಲೆಬ್ರಿಟಿ ಅವಳು ಅರ್ಧೋಗಿರೋದು ಹಾಕಿ ಕೂತ್ಕೊಂಡು ಸೆಲೆಬ್ರಿಟಿ ಅರ್ಧೋಗಿರೋದನ್ನು ಆಲ್ಟ್ರೇಷನ್ ಮಾಡ್ಕೊತಾಳೆ ಅವಳು. ಅವಳಿಗೆ ಏನು ನಾವು ಕೊಡಕ್ಕಾಗಲ್ಲ. ಅವಳು ಗೈಸ್ ನೋಡಿ, ಏನು ಲೈಟ್ನ ಆಫ್ ಮಾಡಿಬಿಟ್ಟು ಫೋನಲ್ಲಿ ಟಾರ್ಚ್ ಬಿಟ್ಕೊಂಡು ಫೋಟೋಶೂಟ್ ನಡೀತಾ ಇದೆ. ನಿಮ್ಮದು ಯಾವುದೇ ಮದುವೆ ಫಂಕ್ಷನ್ನು ಅಥವಾ ನಾಮಕರಣ, ಎಂಗೇಜ್ಮೆಂಟು ಏನೇ ಇದ್ರೂ ಫೋಟೋಗ್ರಾಫರ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಮೇಘ, ಜೂಲಿ ಇಬ್ಬರು ಇದ್ದಾರೆ, ಇನ್ನೊಬ್ರು ಇದ್ದಾರೆ ಇಲ್ಲಿ ಟಾರ್ಚ್ ಇಟ್ಕೊಂಡಿದ್ರಲ್ಲ, ಅವ್ರು ಬೆಳಕು ಬಿಡ್ತಾರೆ, ಬಂದು ಲೈಟ್ ಬಿಡ್ತಾರೆ. ಅವರು 3 ಜನನೂ ಸಿಗ್ತಾರೆ. ಇನ್ನು ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಆರಾಧನೆ ನಡೆಯೋ ಟೈಮ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿಬಿಟ್ಟು ಮತ್ತೆ ಹೊರಟಿದ್ದೀವಿ. ಇಲ್ಲಿಂದ ನಾವು ಮಾರ್ನಿಂಗು ಪ್ರಸಾದ ಏನೂ ತೊಗೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಮೊದಲು ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ಆರಾಧನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಮೊದಲು ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಸೊ ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಬಟ್ ಅಲ್ಲಿ ಒಬ್ಬರಿಗೆ 2 ಪ್ರಸಾದ ಕೊಡ್ತಿದ್ದಿತ್ತು. ಅಂದರೆ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ 3 ಕೊಡ್ತಾಯಿದ್ರು ಒಬ್ಬರಿಗೆ. ಸೊ ಇನ್ನೇನು ಅನೌನ್ಸ್ ಮಾಡಿದ್ರಲ್ಲ 3 ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಮತ್ತೆ ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹೇಳಿ 3 ತೊಗೊಂಡ್ಬಿಟ್ವಿ. ಇನ್ನು ಫ್ರೆಂಡ್ಸ್ ಆರಾಧನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೂ ಒಂದು ಸರಿ ರಾಯರ ದರ್ಶನ ಮಾಡಿಕೊಂಡು ಇನ್ನು ನಾವು ಹೋಗಿದ್ವಿ ಪ್ರಸಾದ ತಿನ್ನೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲೂ ಕೂಡ ತುಂಬ ಕ್ಯೂ ಇತ್ತು. ಬಟ್ ನಾವು ಮಾತಾಡ್ಕೊಂಡು ಹೋಗಿರೋದ್ರಿಂದ ನಮಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಇನ್ನು ರಾಯರದು ಪ್ರಸಾದ ಬಂದು ಬಿಸಿಬೇಳೆಭಾತು ಮತ್ತು ಮೊಸರನ್ನ ಕೊಟ್ಟಿದ್ದರು. ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹಾಗೆಯೇ ದೇವಸ್ಥಾನದ ಮುಂದೆ ತುಂಬ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಕೂತಿದ್ವಿ. ಅಲ್ಲಿ ಇದ್ದಕ್ಕಿದ್ದಂಗೆ ಹಸು ನಮ್ಮ ಹತ್ರನೇ ಬಂದುಬಿಟ್ಟು ಹೋಗ್ತಾನೆ ಇರಲಿಲ್ಲ. ಕೂತಿದ್ವಿ ಹಾಗೆಯೇ ಹೋಗ್ತಾನೆ ಇರಲಿಲ್ಲ ಏನು ಇದು ಮಾಡಿದ್ರೂ ಕೂಡ. ಸೊ ಅದ್ರ ಜೊತೆಗೆ ಸುಮ್ಮನೆ ಕೂತಿದ್ವಿ ಅದಕ್ಕೇ. ಇನ್ನು ಮತ್ತೆ ರೂಮಿಗೆಲ್ಲ ಹೋಗಿಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಚೆಕ್ಔಟ್ ಆದ್ವಿ ರೂಮಿಂದ. ರೂಮ್ಗೆ ರೂಮ್ಗೆ 5,000 ಐತೆ. 2 ರೂಮ್ ಬೇಕು. ಅದು ಫೋನು, ಅವಳು ಫೋನು ಅಲ್ಲಾಡ್ಸು. ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ. ಇನ್ನು ನಾವು ಚೆಕ್ಔಟ್ ಆದಾಗ 10:30 ಏನೋ ಆಗಿತ್ತು. ನಮಗೆ ಟ್ರೈನ್ ಇದ್ದಿದ್ದು 12 o'clockಗೆ. ಇನ್ನು ಅಷ್ಟರಲ್ಲಿ ನೋಡಿ ದೇವಸ್ಥಾನದ ಮುಂದೆನೇ ತುಂಬ ಜನ ಮಲ್ಕೊಂಡಿದ್ರು. ಹಾಗೆ ಅಲ್ಲೇ ಅಡ್ಡಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಆಟೋ ಹತ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿ ನಾವು ಬಂದಾಗ 11:30 ಆಗಿತ್ತು ಆಲ್ಮೋಸ್ಟು. ಸೊ ಬಂದು ಕೂತಿದ್ವಿ ಅಲ್ಲೇ ತಲಹರಟೆ ಮಾಡಿಕೊಂಡು ಮಾತಾಡಿಕೊಂಡು. ಇನ್ನು ನಮಗೆ ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಹೆಂಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಅನೌನ್ಸ್ ಆಯಿತು. ಸೊ ಆ ಕಾರಣಕ್ಕೋಸ್ಕರ ಹೇಗೆ ನಿಂತ್ಕೊಂಡ್ವಿ. ಇನ್ನು ಟ್ರೈನ್ ಬಂದಾಗ ನಮಗೆ 12:30 ಆಗಿತ್ತು. ಸ್ವಲ್ಪ ಲೇಟಾಗಿ ಬಂತು ಟ್ರೈನು ಇವತ್ತು. ನಾವು ಬರ್ತಾನೆ ಒಂದಷ್ಟು ಪಾರ್ಸಲ್ ತೊಗೊಂಡು ಬಂದಿದ್ವಿ. ಊಟ ಕೂಡ ಹೊಟ್ಟೆ ಹಸಿದ್ರೆ ಇರಲಿ ಅಂತ ಹೇಳಿ ಸೊ ತಿನ್ಕೊಂಡ್ವಿ. ಮತ್ತು ಹೇಗೆ ಮಾರ್ನಿಂಗ್ ಆಯಿತು ಕೂಡ ಅಂತ ಗೊತ್ತಾಗಲಿಲ್ಲ. ಸೊ ನಮಗೆ ರೀಚ್ ಆಗೋದು 10:30 ತೋರಿಸ್ತಾ ಇತ್ತು ಮೈಸೂರಿಗೆ ರೀಚ್ ಆಗೋದು. ಸೊ ಅದಕ್ಕೋಸ್ಕರ ಹಾಗೆ ಕೂತ್ಕೊಂಡು ಅಲ್ಲೇ ಪಾಪು ನಮ್ಮ ಎದುರುಗಡೆ ಸೀಟಲ್ಲೇ ಒಂದು ಪೇರೆಂಟ್ಸ್ ಇದ್ದರು. ಪಾಪು ಕೂಡ ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ಕೊಂಡಿತ್ತು. ಅಪ್ಪು ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಖರ್ಚು ಬಿತ್ತು ಅಂತ ಹೇಳಿ ಲೆಕ್ಕಾಚಾರ ಮಾಡ್ತಾಯಿದ್ವಿ. ನಮ್ಮದು ಮಂತ್ರಾಲಯ ಟ್ರಿಪ್ ಬಂದು ಟೋಟಲ್ 1,565 ರೂಪಾಯಿ ಒಬ್ಬರಿಗೆ ಬಿತ್ತು. ಓವರಾಲ್ ರೂಮ್ ಬುಕ್ಕಿಂಗಿಂದ ಹಿಡಿದು ಆಟೋ ಚಾರ್ಜಸ್ಸು ಮತ್ತು ನಮ್ಮದು ಊಟ ತಿಂಡಿ ಸ್ನ್ಯಾಕ್ಸ್ ವಾಟರ್ ಬಾಟಲ್ ಎಲ್ಲ ಸೇರಿ ಒಬ್ಬರಿಗೆ 1,565 ರೂಪಾಯಿ ಆಯಿತು. ಇನ್ನು ಮೈಸೂರು ನಾವು ರೀಚ್ ಆದಾಗ 11:30 ಆಗಿತ್ತು. ಸ್ವಲ್ಪ ಲೇಟ್ ಆಯಿತು ಟ್ರೈನ್ ರೀಚ್ ಆಗೋದು. ಆ ಪಾಪು ಎಲ್ಲರಿಗೂ ಕೂಡ ಕಿಸ್ ಮಾಡಿಕೊಂಡು ಬಾಯ್ ಮಾಡ್ತಾಯಿತ್ತು. ಲಾಸ್ಟ್ ಬಾಯ್ ಹೇಳ್ಬಿಡೋದು. ಸಿ ಯು ಅಂಟಿಲ್ ನೆಕ್ಸ್ಟ್ ಟ್ರಿಪ್ ಬ್ಲಾಗ್. ನಾನೀಗ ಟ್ರಿಪ್ಪಿಂದ ಬಂದಲ್ಲ, ಹೇಗೆ ಅನಿಸ್ತಿದೆ ನಿನಗೆ? ಮಜಾ. ಏನು ಮಜಾ? ನಾನು ಇಲ್ದಾಗ ಬೇಜಾರಾಗ್ತಿರ್ಲಿಲ್ವಾ ನಿನಗೆ? ಇಲ್ಲ, ಬೇಜಾರಾಗ್ತಿರ್ಲಿಲ್ವಾ? ಅಳು ಬರಲಿಲ್ವಾ ನಾನಿಲ್ಲ ಅಂತ? ಯಾಕೆ ಅಳು ಬರಲಿಲ್ಲ? ನಂದೇನು ತೊಂದರೆ ಇರಲಿಲ್ಲ ಅದಕ್ಕೆ. ನಿನಗೇನು ತೊಂದರೆ ಇರಲಿಲ್ವಾ? ತೊಂದರೆ ಇರಲಿಲ್ವಾ ನಿನಗೆ? ಹಾಗಾದರೆ ನಾನಂದರೆ ಇಷ್ಟ ಇಲ್ವಾ? ಇಷ್ಟ. ಮತ್ತೆ ತೊಂದರೆ ಇರಲಿಲ್ಲ ಅಂದೆ, ಮಜಾ ಮಾಡ್ತಿದ್ದೆ ಅಂದೆ. ನಾನು ಜಾಲಿ ಮಾಡ್ಕೊಬರಲ್ಲ ನಾನು ಟ್ರಿಪ್ಪಲ್ಲಿ. ಥ್ಯಾಂಕ್ ಯು ಮಗ್ನು. ನಿನಗೆ ಟ್ರಿಪ್ಪಿಂದ ಏನು ಬೇಕಿತ್ತು? ಆಟ ಸಾಮಾನು. ಆಮೇಲೆ ಅಷ್ಟೇನಾ? ಯಾವ ಥರ ಆಟ ಸಾಮಾನು ಬೇಕಿತ್ತು? ಹೌದಾ? ಓಕೆ, ನಾನು ಕಣ್ಣು ಮುಚ್ಕೊಡ್ತೀನಿ. ಏನೋ ಅಂತ ತಂದಿದ್ದೀನಿ.
ಕಣ್ಮುಚ್ಚಬೇಕು, ತೆಗಿಬಾರ್ದು. ಕಣ್ಮುಚ್ಚಿದ್ದೀರಾ? ಬ್ಯಾಸ್ಕೆಟ್ ಬಾಲ್. ಹಾಂ, ಕಣ್ಮುಚ್ಕೊಳ್ಳಿ, ಪಕ್ಕಕ್ಕೆ ಇಡಿ ಅದನ್ನು. ಕಣ್ಮುಚ್ಕೊಳ್ಳಿ. ಕಣ್ಬಿಡಿ. ಇಷ್ಟ ಆಗಲಿಲ್ವಾ? ಇಷ್ಟ ಇತ್ತು. ಹಾಂ, ಮತ್ತೆ ಕಣ್ಮುಚ್ಕೋಬೇಕು. ನೀವೇನೋ ಒಂದು ಕೇಳಿದ್ರಲ್ಲ ನನ್ನನ್ನು ಕೊಡಿಸಿ ಅಂತ ತಂದಿದ್ದೀನಿ. ಕಣ್ಬಿಡಿ. ಏನದು? ಪಝಲ್. ಇಷ್ಟ ಆಯ್ತಾ? ಕೇಳ್ತಿದ್ರಲ್ಲ, ಮತ್ತೆ ಕಣ್ಮುಚ್ಕೊಳ್ಳಿ. ಇನ್ನೊಂದೇನೋ ತಂದಿದ್ದೀನಿ. ಕಣ್ಬಿಡಿ. ಇದು ನಿಮಗಲ್ಲ, ಇದು ಯಾರಿಗೆ ಕೊಡಲಿ? ತಾನಿಗೆ ಕೊಡಲ ಇದನ್ನ? ಹಾಂ, ತಗೋ. ನೆಕ್ಸ್ಟ್ ಕಣ್ಮುಚ್ಕೊಳ್ಳಿ ಬೇಗ. ಓಕೆ, 3, 2, ಕಣ್ಮುಚ್ಕೋಬೇಕು. ಕಣ್ಬಿಡಿ. ಯಾಕೆ ಎಕ್ಸ್ಪ್ರೆಷನ್ನೇ ಕೊಡ್ತಿಲ್ಲ? ಇಷ್ಟ ಆಗಲಿಲ್ವಾ ಯಾವುದು ಆಟ ಸಾಮಾನು? ಇಷ್ಟ ಆಯ್ತು. ಎಷ್ಟು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತಾ? ಸೂಪರ್. ಇಲ್ಲಿ ಯಾವುದು? ಪಂಚ್. ಶೇಕೆಂಡ್ ನಾವು ಮಾಡ್ತೀವಲ್ಲ, ಹಾಗೆ ಮಾಡೋಣವಾ? ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಹೇಳು, ಲೈಕ್, ಶೇರ್, ಕಮೆಂಟ್ ಮಾಡಿ. ಏನು ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್. ಬಾಯ್ ಬಾಯ್.